ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಹಿಂದಿನ ಬಾರಿ ನಾವು ಭೀಮಸೇನ ಚಿಂತನದಲ್ಲಿ ಪಾತ್ರ ಪರಿಚಯದಲ್ಲಿ ಕಿರ್ಮೀರ ವಧೆಯನ್ನು ನೋಡಿದ್ವಿ. ವನವಾಸಕ್ಕೆ ತೆರಳಿದಂಥ ಪಾಂಡವರಿಗೆ ಕಿರ್ಮೀರ ಅಡ್ಡನಾಗ್ತಾನೆ. ಅಲ್ಲಿ ಕಿರ್ಮೀರನ ವಧೆ ಆಗುತ್ತೆ. ಹೇಗೆಲ್ಲ ಮರಗಳನ್ನು ಕಿತ್ತು ಹೊಡೆದಾಡಿದ್ರು, ಆಮೇಲೆ ಭೀಮ ಹೇಗೆ ಅವನನ್ನು ಮಣ್ಣು ಮುಗಿಸಿ ಹೊಡೆದು ಬಿಸಾಕದ ಅನ್ನೋದನ್ನು, ರಾಕ್ಷಸಾನಾಂಚ ಮುಖ್ಯಸ್ಯ ನರಾಣಾಂ ಉತ್ತಮಸ್ಯ ಚ ಅನ್ನೋದನ್ನು ನೋಡಿದ್ವಿ. ದುರ್ಯೋಧನ ಮಾಡಿದ ಅಪಮಾನ, ಅದರ ಕೋಪ ಎಲ್ಲವನ್ನು ಕಿರ್ಮೀರನ ಮೇಲೆ ತೆಗೆದು ಬಿಸಾಡಿ ಕಿರ್ಮೀರನನ್ನು ಕೊಂದಾಕ್ಬಿಟ್ಟಿದ್ದ ಭೀಮ. ಕ್ರಮೇಣ ಕಿರ್ಮೀರ ಏಳುವ ಸಂಭವವಿಲ್ಲದೆ ಸತ್ತ ಅಲ್ಲಿಗೆ. ಹಾಗಾಗಿ ಅಲ್ಲಿಂದ ಮುಂದೆ ಏನಾಗುತ್ತೆ ಅಂದರೆ, ಕಥೆಯನ್ನು ಮುಗಿಸಿದ ವಿದುರ ಇವತ್ತಿನ ಒಂದು ಚಿಂತನದಲ್ಲಿ ಮುಂದಕ್ಕೆ ಹೋಗೋಣ. ವಿದುರ ಇದನ್ನು ಹೇಳ್ತಾನೆ, ಕಿರ್ಮೀರ ವಧೆಯನ್ನು ಧೃತರಾಷ್ಟ್ರನಿಗೆ. ನಾನು ಪಾಂಡವರನ್ನು ಅರಸಿ ಹೋಗುವಾಗ ನೀನು ಹೊಟ್ಟೋಗುವಂದಿಲ್ಲ. ನಾನು ಪಾಂಡವರ ಜೊತೆ ಹೋದಾಗ ದಾರಿಯಲ್ಲಿ ಭಯಾನಕವಾದ ಹೆಣ ಬಿದ್ದಿತ್ತು. ಭೀಮನ ಬಲಕ್ಕೆ ಮೈತೆತ್ತ ಕಿರ್ಮೀರನನ್ನು ನಾನು ಕಂಡಾರ ನೋಡಿದ್ನಪ್ಪ. ಯಾರು ಮೊದಲು ಕಿರ್ಮೀರನ ಭಯದಿಂದ ಹೆದರಿ ಓಡಿದ್ರೋ ಅಂತ ಕಿರ್ಮೀರರ ಸತ್ತ ಸುದ್ದಿ ತಿಳಿದು ಅಲ್ಲಿಗೆ ಮರಳಿ ಬಂದ ಬ್ರಾಹ್ಮಣರಿಂದ ಈ ಕಥೆಯ ಒಂದು ವಿಸ್ತಾರವನ್ನು ಕೇಳಿ ತಿಳ್ಕೊಂಡೆ ನಾನು. ಹೀಗೆ ಕಿರ್ಮೀರ ವಧೆ, ಭೀಮ ಇಲ್ಲಿರೋ ಕೋಪವನ್ನೆಲ್ಲ ಅಲ್ಲಿ ತೀರಿಸಿ ಕಿರ್ಮೀರನನ್ನ ಖಂಡಾಬಟ್ಟೆ ಹೊಡೆದು ಅವನು ಶೇಪೆ ಹೇಗೆ ಅಂತನದೇ ಗೊತ್ತಾಗದೇ ಇರೋ ಥರದಲ್ಲಿ ಮಾಡಿ ಬಿಸಾಕ್ಬಿಟ್ಟಿದ್ದ ಕಿರ್ಮೀರನ ಹೆಣವನ್ನ ಅಂತ ಭೀಮನ ಪೌರುಷದ ಬಗ್ಗೆ ಧೃತರಾಷ್ಟ್ರನಿಗೆ ಪೂರ್ಣವಾಗಿ ತಿಳಿಸ್ತಾನೆ. ಅಲ್ಲಿಂದ ಮುಂದೆ ಕಿರ್ಮೀರ, ಬಕ, ಹಿಡಿಂಬ 3 ಜನ ಮ್ಯಾನಿಟರ್ಸ್ನು ಕೊಂದಂತಾಯ್ತು. ವಾಯುದೇವರ ವಾಯುತತ್ವದ ಮೂಲ ಒಂದು ಕೆಲಸ. ಅದು ಕೂಡ ಆವತ್ತಿನ ದಿನದ ದ್ವಾಪರ ಯುಗದಲ್ಲಿದ್ದಂಥ ಬಹುತೇಕ 99 ಭಾಗ ಮ್ಯಾನಿಟರ್ಸ್ ಇದ್ರು. ಅವರನ್ನೆಲ್ಲವರನ್ನು ಮುಗಿಸಿದಂತಹ ಒಂದು ಹೆಗ್ಗಳಿಕೆ ಭೀಮಸೇನದಾಗತ್ತೆ. ಅದಾದ್ಮೇಲೆ ನೋಡಿ, ಹೆಚ್ಚು ಕಡಿಮೆ ವಾಸಿ ಅದರ್ ದೆನ್ 1 or 2 ಕಂಟ್ರೀಸ್ ಅಲ್ಲಿ, ಆಫ್ರಿಕಾ ಕಂಟ್ರೀಸ್ ಅಲ್ಲಿ ಕ್ಯಾನಿಬಾಲ್ಸ್ ಅನ್ನೋದು ಬಿಟ್ರೆ ಇನ್ನು ನರಮೇಧ ಮಾಡಿ ತಿನ್ನೋ ಅಂಥದ್ದು ಅಥವಾ ಒಂದು ಮನುಷ್ಯ ಮಾಂಸ ತಿನ್ನೋ ಅಂತ ಒಂದು ಜನಾಂಗವೇ ಇರಲಿಲ್ಲ. ಅಲ್ಲಿವರೆಗೂ ಅದನ್ನ ಬುಡಕಟ್ಟಿನಿಂದ ತೆಗೆದು ಬಿಸಾಕ್ಬಿಟ್ಟಿದ್ದ ಭೀಮ. ಪಾಂಡವರು ಕಾಡಿಗೆ ಹೋದ ಸುದ್ದಿ ಕೇಳಿ ಅವರ ಬಂಧು ಬಾಂಧವರೆಲ್ಲ ನೋಡಲು ಬರ್ತಾರಲ್ಲಿ. ಕೃಷ್ಣನೂ ಸಹ ಬರ್ತಾನಲ್ಲಿ. ಬಂದು ಧರ್ಮರಾಜನನ್ನ ಬೈತಾನೆ. ಹೆಣ್ಣು, ಜೂಜು, ಬೇಟೆ, ಕುಡಿತ, ಇದೆಲ್ಲ ಉಗ್ರ ಶಿಕ್ಷೆ, ದುಡ್ಡಿನ ಚೆಲ್ಲಾಟ, ಇವು 7 ಚಟಗಳು ಕಾಮದಿಂದ ಅರ್ಥದಿಂದ ಹುಟ್ಟಿದಂತವುಗಳು. ನಾನಿದ್ದಿದ್ರೆ ನೀನು ಜೂಜಾಡಲು ಬಿಡ್ತಾ ಇರಲಿಲ್ಲ ಅಂತ ಕೃಷ್ಣ ಕೂಡ ಚೆನ್ನಾಗಿ ಧರ್ಮರಾಯನನ್ನು ಬೈತಾನೆ. ಹೇಗೆ ಭೀಮಸೇನ ಧರ್ಮರಾಯನಿಗೆ ಬೈದ್ನೋ, ಬೆಂಕಿಯನ್ನು ಕೊಡು ಸಹದೇವ, ಧರ್ಮರಾಜನ ಕೈಗಳನ್ನು ಸುಟ್ಟು ಬಿಡ್ತೀನಿ ಅಂತ ಹೇಳಿದ್ನೋ, ಅದೇ ತರ ನಿಟ್ಟಿನಲ್ಲಿ ಕೃಷ್ಣನು ಒಂದಷ್ಟು ಚೆನ್ನಾಗಿ ಅಂತಾನೆ ಧರ್ಮರಾಯನನ್ನ. ಅಲ್ಲೇ ಗೊತ್ತಾಗ್ತದೆ ನಮ್ಗೆ, ಹರಿಯ ಮತವೇ ಹನುಮನ ಮತವು, ಹನುಮನ ಮತವೇ ಹರಿಯ ಮತವು ಅಂತ ಇಬ್ರು ಒಂದೇ ನುಡಿಗಳನ್ನ ಆಡ್ತಾರೆ ಎಲ್ಲಿ ಹೋದ್ರು ಯಾವಾಗ್ಲೂ ಸಹ. ಹೀಗಾಗಿ ದ್ರೌಪದಿ ಬಂದು ಕೃಷ್ಣನ ನಮಸ್ಕಾರ ಮಾಡಿ ಒಂದು ಮಾತನ್ನು ಹೇಳ್ತಾಳ ಅಂತ ಟೈಮಲ್ಲಿ, ನೈವಮೇ ಪತಯ ಸಂತಿನ ಪುತ್ರನಾಚ ಬಾಂಧವಾಹ ಅಂತ. ನನಗೆ ಗಂಡಂತರು ಇದ್ದೂ ಇಲ್ಲ ಕೃಷ್ಣ, ಎಲ್ಲಿದ್ರು ಯಾರೂ ಇಲ್ಲದ, ಎಲ್ಲರೂ ಇದ್ರೂ ಕೂಡ ಯಾರೂ ಇಲ್ಲದ ಅನಾಥ ಹೆಣ್ಣಾಗಿದ್ದೇನೆ ನಾನು. ಇಡೀ ಸಭೆಯಲ್ಲಿ ಯಾರೂ ಪ್ರತಿಭಟಿಸಲಿಲ್ಲ. ಅಲ್ಲದೆ ಖುಷಿ ಪಟ್ಟವರು 4 ಮಂದಿ ಇದ್ದಾರೆ, ದುರ್ಯೋಧನ, ದುಶ್ಯಾಸನ, ಕರ್ಣ ಮತ್ತು ಶಕುನಿ ಅಂತ ಹೇಳ್ತಾಳೆ. ಅಂದ್ರೆ ಅವಳ ದುಃಖವನ್ನ ಕೃಷ್ಣನ ಹತ್ರ ತೋಡ್ಕೊಳ್ತಾ ಇದ್ದಾಳೆ. ದಿಗ್ಬಲಂ ಭೀಮಸೇನಸ್ಯ ಪಾರ್ಥಸ್ಯ ಚ ಗಾಂಡೀವಂ ಅಂತಾಳೆ. ಅಂದ್ರೆ ಎಂಥ ಮಾತು ನೋಡಿ. ಇದನ್ನು ಕೇಳಿದ್ರೆ ಒಂದು ಕ್ಷಣ ಮೈ ಜುಮ್ಮಂದ್ ಬಿಡ್ಬೇಕು ಯಾರಿಗೆ ಆದ್ರೂ. ಇಂಥ ಬಕ, ಹಿಡಿಂಬ, ಕಿರ್ಮೀರನನ್ನು ಕೊಂದಂತ ಭೀಮ ಅವನಿಗೆ ಹೇಳ್ತಾ ಇರೋ ಮಾತು, ದ್ರೌಪದಿ, ಭೀಮನ ಬಲಕ್ಕೆ ಧಿಕ್ಕಾರವಿರಲಿ, ಅರ್ಜುನನ ಗಾಂಡೀವಕ್ಕೆ ಧಿಕ್ಕಾರವಿರಲಿ, ಹೆಂಡತಿಯ ಮಾನವನ್ನು ರಕ್ಷಿಸದ ಗಂಡಸಿನ ಪೌರುಷಕ್ಕೆ ಧಿಕ್ಕಾರವಿರಲಿ, ಏಳಲಿಕ್ಕೆ ಕೂಡದ ಗಂಡಸು ಸಹ ಹೆಂಡತಿಯನ್ನು ಮಾನ ಹೋಗ್ತಾ ಇದ್ದಾನೆ ಅಂತಂದ್ರೆ ಕಾಲುಗಳು ಬಿದ್ದೋಗಿದ್ರು ಒಂದು ಕೈ ನಿನ್ನನ್ನು ನೋಡೇ ಬಿಡ್ತೀನಿ ಅಂತ ಹೇಳಿ ಸಹಿಸೋದಿಲ್ಲ. ಅಂಥವರು, ಇಂಥ ಗಂಡಂದ್ರು ಸುಮ್ಮನೆ ಕೂತಿದ್ರಲ್ಲ, ಇಂಥ ಗಂಡಂದ್ರಿಗೆ ಧಿಕ್ಕಾರವಿರಲಿ ಎಂದು ಬಿಡ್ತಾಳೆ ದ್ರೌಪದಿ. ಎಂಥ ಮಾತು ಅಂದ್ರೆ, ಇದನ್ನ ಕೇಳಿಸ್ಕೊಂಡ್ರೇನೆ ಒಂಥರ ಜುಮ್ಮಂದು ಬಿಡುತ್ತೆ ಮೈ. ಆ ತರ ಸ್ಥಿತಿನಲ್ಲಿ ದ್ರೌಪದಿ ಎಂದೂ ಗಂಡಂದ್ರ ವಿರುದ್ಧವಾಗಿ ಮಾತನಾಡದ ಹೆಣ್ಣು ಅವಳು. ಅತಿ ದೊಡ್ಡ ಪತಿವ್ರತೆ. ಅಂಥವಳು ಬಾಯಿನಲ್ಲಿ ಇಂಥದ್ದು ಬಂತು ಅಂದ್ರೆ ಅಂಥ ಒಂದು ಹೆಣ್ಮಗಳ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು ಅವತ್ತು ಅನ್ನೋದು ನಮಗೆ ಒಂದು ಚಿತ್ರಣ ಸಿಗಬೇಕು. ಮುಂದೆ ಹೇಳ್ತಾಳೆ, ಅದಿಜ್ಯಮಪಿ ಯತ್ಕರ್ತುಂ ಶಕ್ಯತೆ ನೈವ ಗಾಂಡೀವಂ ಅನ್ಯಥಾ ಭೀಮ ಪಾರ್ಥಾಭ್ಯಾಂ ಭವತಶ್ಚ ಜನಾರ್ದನ ಅಂತ ಹೇಳ್ತಾಳೆ. ಅಂದ್ರೆ ಈ ಗಾಂಡೀವವನ್ನು ಹೆದೆಯೇರಿಸುವಂಥವರು ಜಗತ್ತಿನಲ್ಲಿ ಯಾರೂ ಇಲ್ಲ, ಇರೋದೇ 3 ಜನ. ಒಂದು
ಭೀಮಾರ್ಜುನರನ್ನು ಬಿಟ್ರೆ ನಿನ್ನ ಬಿಟ್ರೆ ಇನ್ಯಾರು ಈ ಗಾಂಡೀವಕ್ಕೆ ಎತ್ತಕ್ಕೆ ಹೆದೆಯೇರಿಸಕ್ಕೆ ಸಾಧ್ಯವಿಲ್ಲ, ಅಂಥ ಗಾಂಡೀವಕ್ಕೆ ಧಿಕ್ಕಾರವಿರಲಿ ಅಂತಾಳೆ ದ್ರೌಪದಿ. ಭೀಮನಿಗೆ ಅಸ್ತ್ರವಿದ್ಯೆ ಗೊತ್ತಿರಲಿಲ್ಲ ಎಂಬ ಮಾತು ಇದೆ, ಅದು ಬಹಳ ತಪ್ಪಿನ ಮಾತು. ಅವನು ಅಸ್ತ್ರವಿದ್ಯೆಯಲ್ಲಿ ಮಹಾನ್ ಪಂಡಿತ, ಅವನು ಅರ್ಜುನನಿಗಿಂತ ಒಂದು ಕೈ ಮೇಲಿದ್ದಂಥವನು. ಆದರೆ ಅವನು ಹೆಚ್ಚುವರಿ ಯುದ್ಧವನ್ನ ಕುರುಕ್ಷೇತ್ರದಲ್ಲಿ ಮಾಡಿದ್ದು ಅಸ್ತ್ರದಿಂದಲೇನೆ. ಎಲ್ಲೋ ಬೇಕಾದಾಗ ಮಾತ್ರ ಅವನು ಗದೆಯನ್ನ ಬಳಸಿದ್ದು, ತೋಳ್ಬಲವನ್ನ ಬಳಸಿದ್ದು. ಆದ್ರೆ ದ್ರೌಪದಿ ಗೊತ್ತಿದೆ ಅದು. ದ್ರೌಪದಿಯ ಮೇಲಿನ ಮಾತಿನಿಂದ ಭೀಮಸೇನ ಅಸ್ತ್ರವಿದ್ಯೆಯ ಪ್ರಾವೀಣ್ಯದ ಒಂದು ವಿಚಾರ ಗೊತ್ತಾಗ್ತದೆ ಅಲ್ಲಿ. ಯಾಕಂದ್ರೆ ಅವಳು ಹೇಳದೆ ಇದ್ದಿದ್ರೆ ಇಂಥ ಒಂದು ಗಾಂಡೀವಕ್ಕೆ ಹೆದೆಯೇರಿಸೋನ್ ಭೀಮಾರ್ಜುನರು ಅಂತ ಭೀಮನಿಗೆ ಅಸ್ತ್ರವಿದ್ಯೆ ಗೊತ್ತಿತ್ತು ಅಂತಲೇ ಯಾರಿಗೂ ಗೊತ್ತಿರ್ತಾ ಇರಲಿಲ್ಲ. ಇದು ಮಹಾಭಾರತದಲ್ಲಿ ಒಂದು ಶ್ಲೋಕ ಇದು. ಭೀಮಾರ್ಜುನರು ಇನ್ನೂ 13 ವರ್ಷದ ನಂತರ ದುರ್ಯೋಧನನನ್ನ ಅವನ ಬೆಂಬಲಿಗರನ್ನು ಕೊಲ್ತಾರೆ, ನಿಜ, ನಾನು ಒಪ್ತೀನಿ. ಆದ್ರೆ ಅನ್ಯಾಯವಾದಾಗ ಅವರಿಗೆ ಶಿಕ್ಷೆ ಆಯ್ತೋ ಇಲ್ವಲ್ಲ, ಬಚಾವಾಗ್ಬಿಟ್ರಲ್ಲ ಅವರು ಅಂತಾಳೆ ದ್ರೌಪದಿ. ಈಗ ದ್ರೌಪದಿಗೆ ಭೀಮನನ್ನು ತಾನು ಹೀಗೆ ಆಕ್ಷೇಪಿಸಬಾರ್ದಾಯ್ತು ಅಂತ ಅನಿಸುತ್ತೋ ಏನೋ ಅನ್ಸುತ್ತೆ. ಅನಂತರ ಇಡೀ ಮಹಾಭಾರತದ ಮುಂಚೂಣಿಯ ನಾಯಕ ಭೀಮನೇ ಅಲ್ವೇ ಅಂತಾಳೆ ಕೃಷ್ಣ ಅಲ್ಲ, ಅಂದ್ರೆ ದ್ರೌಪದಿ. ಇಡೀ ಮುಂದೆ ಮಹಾಭಾರತವನ್ನ ತಗೊಂಡು ಹೋಗಿ ಇದನ್ನ ನಮ್ಮನ್ನೆಲ್ಲ ಒಂದು ದಡಕ್ಕೆ ಸೇರಿಸಬೇಕಾದಂಥವನು ಏಕಮೇವ ದ್ವಿತೀಯ ವ್ಯಕ್ತಿ ಅವನೇ ಭೀಮಸೇನ ಅಲ್ವೇ ಅಂತಾಳೆ. ಯಾಕಂದ್ರೆ ಒಳಗೆ ರಿಯಲೈಸ್ ಆಗುತ್ತೆ ನಾನು ಅನ್ಬಾರ್ದಾಗಿತ್ತ ಆ ತರ ಅಂತ ಹೇಳಿ. ಅನಂತರ ಏನಾಗುತ್ತೆ, ಅದಕ್ಕಾಗಿ ಅವನ ಮೇಲೆ ಸಿಟ್ಟು ಬರುತ್ತೆ. ಅಂಥವನು ಇದ್ದೂನು ನನ್ನನ್ನ ಕಾಪಾಡಕ್ಕಾಗ್ಲಿಲ್ವಲ್ಲ ಅಂತ ಹೇಳಿ ಅಂತ ಒಂದು ಸಿಟ್ಟನ್ನ ಭೀಮನ ಮೇಲೆ ತೋರಿಸಿ ಅವನ ಸಾಹಸವನ್ನ ನೆನಪಿಸ್ತಾಳೆ ಕೃಷ್ಣನ ಮುಂದೆ. ವಿಷವಿಟ್ಟು ಅನ್ನವಿಕ್ಕಿದರು ಭೀಮ ಜೀರ್ಣಿಸಿಕೊಂಡ. ಅಂಥ ಭೀಮ ಅವನು ವಿಷದ ಅನ್ನ ಕೊಟ್ರು, ನೀಲಕಂಠನಿಗೆ ಕೊರಳಾದ್ರೂ ಕಪ್ಪಾಯ್ತು, ಭೀಮಸೇನಿಗೆ ಅದೂ ಆಗ್ಲಿಲ್ಲ. ನಿರ್ವಿಕಾರವಾಗಿದ್ದ, ನಿದ್ದೆಯಲ್ಲಿದ್ದಾಗ ಗಂಗೆಯಲ್ಲಿ ಹೊತ್ತು ಹಾಕಿದ್ರು, ಆದರೂ ಅವನನ್ನೇನು ಮಾಡಕ್ಕಾಗ್ಲಿಲ್ಲ. ಅದರಿಂದ ವಿಶ್ವಾಸದ ನಾಟಕವಾಡಿ ಕೃಷ್ಣ ಸರ್ಪಗಳಿಂದ ಕೊಲ್ಲಿಸೋದಕ್ಕೆ ಪ್ರಯತ್ನ ಪಟ್ರು, ಆದ್ರೂ ಅಲ್ಲೇನೂ ಆಗ್ಲಿಲ್ಲ. ಕೃಷ್ಣ ಸರ್ಪ ಅಂದ್ರೆ ಒಂದು ತರಹದ ನಾಗರ ಹಾವು, ಒಂದು ಕಪ್ಪಗಿರುತ್ತೆ ಅದು. ಅದರ ವಿಷ ಕೇವಲ 2 ನಿಮಿಷದಲ್ಲಿ ನೆತ್ತಿಗೇರಿ ಪ್ರಾಣ ಹೋಗುವಂತ ವಿಷ ಅದರದ್ದು. ಅದರಿಂದ ಹೆಡೆ ಇರುವ ಹಾವಿಗೆ ನಾಗ ಅಂತ ಹೆಸರು, ಹೆಡೆ ಇರ್ಲಿ ಇಲ್ಲದಿರಲಿ ಅಂತ ಒಂದು ಸರಿ ಸರ್ಪಕ್ಕೂ ಸರ್ಪ ಅಂತಲೇ ಹೆಸರು. ಕೆಲವು ಪ್ರಾಚೀನ ಪಂಡಿತರು ಹೇಳುವಂತೆ ಒಂದು ಹೆಡೆಯ ಹಾವು ಸರ್ಪ, ಒಂದಕ್ಕಿಂತ ಹೆಚ್ಚು ಹೆಡೆ ಇದ್ರೆ ಹಾವು ಅದಕ್ಕೆ ನಾಗ ಅಂತ ಹೇಳ್ತಾರೆ. ಅದು ಒಂಥರ ಎಂಥ ಸರ್ಪಗಳು ಅಂದ್ರೆ ಅಶೀ ವಿಷಗಳು. ಅಂದ್ರೆ ಕೆಲವು ಹಾವುಗಳು ಕಚ್ಚಿದ್ರೆ ಸ್ವಲ್ಪ ಸಮಯದ ನಂತರ ಸಾಯ್ತಾರೆ. ಅಶೀ ವಿಷ ಅಂದ್ರೆ ಅದು ಕಚ್ಚಿದ್ರೆ ತತ್ಕ್ಷಣ 2 ನಿಮಿಷದಲ್ಲಿ ಸಾವು. ಅಂತಹ ವಿಷ ಹಾವಿನಿಂದ ಕಚ್ಚಿಸಿದ ಅನೇಕ ಹಾವುಗಳನ್ನು ಬಿಟ್ಟ. ಆದರೆ ಭೀಮಸೇನನಾದರೂ ಹಾವುಗಳನ್ನು ತಂದವನಿಗೆ ಎಂದಿಗೆ ಚಚ್ಚಿ ಕೊಂದುಬಿಟ್ಟ ಅಂತ ಹಾವುಗಳನ್ನ. ಅರಗಿನ ಮನೆಗೆ ಕಳಿಸಿ ಸಾಯಿಸಲು ಸಂಚು ಹೂಡ್ದ. ಆದರೆ ಭೀಮಸೇನ ತನ್ನ 4 ಜನ ಸಹೋದರರನ್ನ, ತಾಯಿಯನ್ನ ಸಮೇತವಾಗಿ ಹೊತ್ಕೊಂಡು ಕೈನಲ್ಲಿ ಅಲ್ಲಿ ಬಂದು ಇಡೀ ರಾತ್ರಿ ಗಂಗಾ ನದಿ ತೀರದಿಂದ ಬಂದು ಸಹೋದರರಿಗೆ ಆಯಾಸವಾದಾಗ ನೀರು ತರಲು ಹೋದಾಗ ಕಾಮಪೀಡಿತಲಾದ ಹಿಡಿಂಬೆ ಬಂದ್ಲು. ಅಲ್ಲಿಂದ ಭೀಮ ಕಾಳಗದಲ್ಲಿ ಹಿಡಿಂಬನನ್ನು ಕೊಂದುಬಿಟ್ಟ. ಅಂತ ಭೀಮ ಇವನು. ಅಲ್ಲಿಂದ ಮುಂದೆ ಏಕಚಕ್ರ ನಗರಕ್ಕೆ ಬಂದ್ರು, ಬ್ರಾಹ್ಮಣ ವೇಷದಿಂದ ಬಕನನ್ನು ಕೊಂದ್ರು. ಅದೆಲ್ಲ ಆಯ್ತು ಅಂತ ಇವೆಲ್ಲ ಹೇಳಿ ಪೂರ್ತಿಯಾಗಿ ಭೀಮಸೇನನ ಮಹಿಮೆಗಳನ್ನ ಕೃಷ್ಣನ ಮುಂದೆ ಹೇಳ್ತಾ ಇರ್ತಾಳೆ. ಹೇಳ್ತಾ ಕಣ್ಣೀರಿಟ್ಟ ದ್ರೌಪದಿಯನ್ನು ನೋಡ್ತಾನೆ ಕೃಷ್ಣ. ಅವನಿಗೆ ಏನ್ ನೋಡಿ, ಕೃಷ್ಣನ ಅವತಾರವೇ ಒಂದು ಅದ್ಭುತ. ಎಲ್ಲ ಅವತಾರಗಳು ಇಲ್ಲ ಜ್ಞಾನ ಕಾರ್ಯ ಇಲ್ಲ ಬಲ ಕಾರ್ಯಕ್ಕಾಗಿ ಅವತಾರ ಮಾಡಿರುವಂಥದ್ದು. ಇಲ್ಲಿ ಕೃಷ್ಣನದ್ದು ಯಾಕೆ ನಮಗೆ ಕೃಷ್ಣ ಮುಖ್ಯವಾಗ್ತಾನೆ ಅಂದ್ರೆ 4 ಕಾರಣಗಳಿಂದ. ಮೊದಲನೇದು ಜ್ಞಾನ ಕಾರ್ಯ. ಇಂಥ ಒಂದು ಭಗವದ್ಗೀತೆ ಅಂತ ದೊಡ್ಡ ಜ್ಞಾನ ಶಿಖರವನ್ನು ಕೊಟ್ಟಂತ ಒಬ್ಬ ಕೃಷ್ಣ, ಅದರಿಂದ ಅವನು ಮುಖ್ಯನಾಗ್ತಾನೆ ನಮಗೆ. ಎಲ್ಲಾ ಅವತಾರಕ್ಕಿಂತ ಹೆಚ್ಚಾಗಿ ಮುಖ್ಯ ಅಂತ ಹೇಳ್ತಾ ಇರುವಂಥದ್ದು. ಎರಡನೇದು ಬಲಕಾರ್ಯ, ಭೂಭಾರಹರಣ. ಎಂಥ 18 ದಿನದ 18 ಅಕ್ಷೋಹಿಣಿ ಸೈನ್ಯಗಳನ್ನ, ಅಂದ್ರೆ ಅವತ್ತಿನ ದಿನದಲ್ಲಿ ಇಡೀ ಪ್ರಪಂಚದಲ್ಲಿ ಇದ್ದಿದ್ದೇ ಒಂದು 5 ಕೋಟಿಯಿಂದ 5.5 ಕೋಟಿ ಜನ. ಅದರಲ್ಲಿ 18 ಅಕ್ಷೋಹಿಣಿ ಅಂದ್ರೆ ಸುಮಾರು 55ರಿಂದ 60 ಲಕ್ಷ ಜನ. 1/10 ಆಫ್ ದಿ ಪಾಪ್ಯುಲೇಷನ್ ವಾಸ್ ರಿಮೂವ್ಡ್ ಫ್ರಮ್ ದ ಅರ್ತ್. ಭೂಭಾರಹರಣ ಆಗೋಯ್ತು. 60 ಲಕ್ಷ ಜನ ಸತ್ತೋದ್ರು 18 ದಿನದಲ್ಲಿ. ಅದರಿಂದ ಅವನು ಬಲ ಕಾರ್ಯವನ್ನು ಮಾಡ್ದ. ಅಲ್ಲಿಂದ ಮುಂದೆ ಇಂಪಾರ್ಟೆಂಟ್ ಆದ ಕಾರ್ಯ ಏನಪ್ಪಾ ಅಂದ್ರೆ
ಹೆಣ್ಣಿನ ಕಣ್ಣೀರನ್ನ ಒರೆಸ್ಲಿಕ್ಕೆ ಬಂದಂತ ಅವತಾರ. 10 ಅವತಾರಗಳಲ್ಲಿ ಇದೊಂದೇ ಅವತಾರದಲ್ಲಿ ಈ ತರ ಒಂದು ಅದ್ಭುತವಾದ ಕೆಲಸವನ್ನ ಮಾಡಿದ್ದು. ಆ ಕಡೆ 16,100 ಜನ ಹೆಂಗಸರನ್ನ ನರಕಾಸುರನಿಂದ ಬಚಾವ್ ಮಾಡಿ ಅವ್ರ ಕಣ್ಣೀರನ್ನು ಒರೆಸ್ದ. ಇಲ್ಲಿ ದ್ರೌಪದಿ ಕಣ್ಣೀರಿಟ್ಟಾಗ ಬಂದು ಅವಳಿಗೆ ಮಾನವನ್ನ ಸಂರಕ್ಷಣೆ ಮಾಡ್ದ. ಈಗಲೂ ಅದನ್ನೇ ಹೇಳ್ತಾ ಇದ್ದಾನೆ, ಎಲ್ಲಿ ಹೆಣ್ಣಿಗೆ ಅವಮಾನವಾಯ್ತೋ ಅಲ್ಲೆಲ್ಲಾ ಕೃಷ್ಣ ನಿಂತಿದ್ದಾನೆ. ಜ್ಞಾನ ಕಾರ್ಯ, ಬಲ ಕಾರ್ಯ. ಜ್ಞಾನ ಕಾರ್ಯಕ್ಕೆ ಭೀಷ್ಮ ಸಾಯ್ತಾ ಇದ್ದಾಗ ಅವನಲ್ಲಿರೋ ಜ್ಞಾನವನ್ನ ಹೀರ್ಕೋ ಅಂತ ಹೇಳಿ ಪಾಂಡವರನ್ನ ಭೀಷ್ಮನ ಬರಿ ಕಳ್ಕೊಂಡು ಹೋದವನು ಕೃಷ್ಣನೇ. ಜ್ಞಾನ ನಾಶವಾಗಬಾರದು ಅನ್ನೋದು ಕೃಷ್ಣನ ಒಂದು ಉದ್ದೇಶ. ಹಾಗಾಗಿ ಇನ್ನು 4ನೇ ಕಾರಣ ಯಾಕಪ್ಪ ನಮ್ಗೆ ಮುಖ್ಯವಾಗ್ತಾನೆ ಅಂದ್ರೆ, ನಾವೀಗ ಬದುಕಿರುವಂತಹ ಕಲಿಯುಗದಲ್ಲೇ 35 ವರ್ಷಗಳ ಕಾಲ ಕೃಷ್ಣ ಬದುಕಿದ್ದ ದೇಹದಿಂದ. ಹಾಗಾಗಿ 4 ಕಾರಣಗಳಿಂದ ಕೃಷ್ಣಾವತಾರ ನಮಗೆ ಅತಿ ಮುಖ್ಯವಾದ ಅವತಾರವಾಗಿಬಿಡುತ್ತೆ. ಹಾಗೆ ಹೇಳ್ತಾಳೆ ಇವಳು ದ್ರೌಪದಿ, ನೋಡಿ ಕೃಷ್ಣನನ್ನು ಹೇಳ್ತಾಳೆ, ನಿನ್ನ ಒಂದೊಂದು ಕೃಷ್ಣ ಹೇಳ್ತಾನೆ ದ್ರೌಪದಿಯ ಕಣ್ಣೀರನ್ನು ನೋಡಿ, ಅಳಬೇಡ ತಂಗಿ ದ್ರೌಪದಿ, ಕೃಷ್ಣೆ ಅಳಬೇಡ ನೀನು, ನಿನ್ನ ಒಂದೊಂದು ಹನಿ ಕಣ್ಣೀರಿಗೆ 1000 ತಲೆಗಳು ಮುಂದೆ ಉರುಳಲಿವೆ, ಎಚ್ಚರವಾಗಿರಲಿ, ಇದಕ್ಕೆ ಗೊತ್ತಿರಲಿ ನಿನಗಿದು ಅಂತ ಹೇಳ್ತಾನೆ. ರೋದಿಪ್ಯಂತಿ ಸ್ತ್ರೀಯೋ ಹೇಯಂ ಯೇಷಾಂ ಕ್ರುದ್ಧಾಸ್ತಿ ಭಾಮಿನಿ ಅಂತ ಹೇಳ್ತಾನೆ. ನೀನು ಯಾರ ಮೇಲೆ ಎಂದು ಕೋಪಿಸಿಕೊಂಡಿದ್ದೀಯೋ ಅವರ ಹೆಣ್ಣು ಮಕ್ಕಳೆಲ್ಲ ಕಣ್ಣೀರು ಸುರಿಸ್ತಾರೆ ಮುಂದೊಂದು ದಿನ. ನನ್ನ ಮಾತನ್ನು ನಂಬು, ಇದು ಕೃಷ್ಣ ನಿನಗೆ ಕೊಡ್ತಾ ಇರೋ ಮಾತು. ಪಾಂಡವರಿಗೆ ಏನು ಮಾಡಬೇಕೋ ಅದನ್ನು ಮಾಡಿ ತೋರಿಸ್ತೇನೆ ನಾನು ಅಂತ ಹೇಳ್ತಾನೆ ಕೃಷ್ಣ. ದ್ರೌಪದಿಯ 5 ಮಕ್ಕಳು ಮತ್ತು ಅಭಿಮನ್ಯುವಿಗೆ ಇನ್ನೂ 13 ವರ್ಷಗಳ ಕಾಲ ತನ್ನ ಒಂದು ಬಳಿ ಇರಿಸ್ಕೊಂತಾನೆ. ನಾನು ನೋಡ್ಕೋತೀನಿ ಇವ್ರನ್ನ ಅಂತ ಹೇಳಿ ತರಬೇತಿ ಕೊಡ್ತಾನೆ ಅವ್ರಿಗೆ. ಅವರೆಲ್ಲರನ್ನು ಮಹಾರಥರಾಗುವಂತೆ ಮಾಡ್ತಾನೆ ಕೃಷ್ಣ. ಮುಂದೆ ಭೀಮಸೇನನು ಧರ್ಮರಾಜನಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಬಗ್ಗೆ ಹೇಳ್ತಾನೆ. ಅದನ್ನ ಏನು ಹೇಳ್ತಾನೆ ಅನ್ನೋದನ್ನ ನಾಳೆ ದಿನ ಸಿಕ್ಕಾಗ ನೋಡೋಣ. ಇವತ್ತು